ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಅರ್ಥೋಗ್ರಾಫಿಕ್ ಡ್ರಾಯಿಂಗಿಂದ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಒಂದು ಕಾನ್ಸೆಪ್ಟ್, ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೌ ಟು ರೀಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ ಪ್ರಾಬ್ಲಮ್ ನಂಬರ್ 2 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಪ್ರಾಬ್ಲಮ್ ನಂಬರ್ 2 ಅನ್ನು ಇವತ್ತು ನಾನು ನಿಮಗೆ ಬೈ ಯೂಸಿಂಗ್ ಪೆನ್ಸಿಲ್ ಆ್ಯಂಡ್ ಪ್ರೊಟೆಕ್ಟರ್ ಆಗಿರಲಿ, ಕಾಂಪಾಸ್ ಆಗಿರಲಿ ಆ್ಯಂಡ್ ಟ್ರಯಾಂಗ್ಯುಲರ್, ಸೊ ಈ ರೀತಿ ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗ್ ಇಕ್ವಿಪ್ಮೆಂಟ್ಸ್ ಏನಿದೆಯಲ್ಲ, ಸೊ ಅವುಗಳನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೀನಿ. ರೈಟ್, ಸೊ ನೀವಿಲ್ಲಿ ರೈಟ್ ಸೈಡ್ ನೋಡ್ಬೋದು ಸ್ನೇಹಿತರೆ, ನಮಗಿಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾನೆ. ಸೊ ಇದು ನಮಗೆ 2D ಡ್ರಾಯಿಂಗ್. ಸೊ 2D ಡ್ರಾಯಿಂಗನ್ನು ನಾವು ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅಂತೇಳಿ ಕರೆಯುತ್ತೀವಿ. ಸೊ ಹಾಗಾದರೆ ಫಸ್ಟಿಗೆ ನಾವು ಡ್ರಾಯಿಂಗನ್ನು ರೀಡ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಸೊ ದಿಸ್ ಈಸ್ ಅವರ್ ಟಾಪ್ ವ್ಯೂ. ಸೊ ಇದು ನಮ್ಮ ಟಾಪ್ ವ್ಯೂ. ಸೊ ಇದು ನನಗೆ ಫ್ರಂಟ್ ವ್ಯೂವಲ್ಲಿ ಮೇಲ್ಗಡೆ ಕೊಟ್ಟಿದ್ದಾನೆ. ರೈಟ್, ಸೊ ಇಲ್ಲಿ ಟಾಪಲ್ಲಿರುವುದು ನಮಗೆ ಫ್ರಂಟ್ ವ್ಯೂ. ಸೊ ಫ್ರಂಟ್ ವ್ಯೂವಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ, ಎಂಟೈರ್ಲಿ ನಮಗೆ ಒಂದು 12x75ಗೆ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ 12 mm ಹೈಟ್ ಆ್ಯಂಡ್ 75 mm ಹಾರಿಜೆಂಟಲ್ ಆಗಿ ನಮಗೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ನಮಗೆ ಅಗೇನ್ ಇಲ್ಲಿ 25 ಆ್ಯಂಡ್ 20ಗೆ ಒಂದು ಈ ರೀತಿಯಾಗಿರೋ ಒಂದು ಶೇಪನ್ನು ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ 20 ಡಿಸ್ಟೆನ್ಸ್ಗೆ ಸೊ ಇವೆರಡು ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗುತ್ತೆ. ರೈಟ್, ಸೊ ಇದು ನಮಗೆ ಫ್ರಂಟ್ ವ್ಯೂಲ್ ಕಾಣ್ತಾ ಇದೆ. ಆ್ಯಂಡ್ ಟಾಪ್ ವ್ಯೂವಲ್ಲಿ ನೋಡಿ 75 × 50ಗೆ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಅಗೇನ್ ನಮಗೆ ಇಲ್ಲಿ 25 × 12ಗೆ ಒಂದು ಪಾಕೆಟ್ ಆಗಿದೆ. ರೈಟ್, ಸೊ ಅಗೇನ್ ಟಾಪ್ ವ್ಯೂವಲ್ಲಿ ನಮಗೆ ಇಲ್ಲೊಂದು 25 ಇಂಟು ಸೊ ಇಲ್ಲೊಂದು ನಮಗೆ ರೆಕ್ಟ್ಯಾಂಗಲನ್ನು ಕೊಟ್ಟಿದ್ದಾನೆ. ರೈಟ್, ಸೊ ಇದಿಷ್ಟು ನಮಗೆ ಡೈಮೆನ್ಷನ್ಸ್ ಅವನ್ನು ಕೊಟ್ಟಿರೋದು. ಸೊ ಈಚ್ ಡೈಮೆನ್ಷನ್ ನಮಗೆ ಇಲ್ಲಿ mm ಅಲ್ಲಿ ಕೊಟ್ಟಿದ್ದಾನೆ. ಸೊ ರೈಟ್, ಇದನ್ನು ನಾವು ಬೈ ಯೂಸಿಂಗ್ ದಿಸ್ ಸಾಫ್ಟ್ವೇರ್ ಐ ವಿಲ್ ಎಕ್ಸ್ಪ್ಲೇನಿಂಗ್. ರೈಟ್, ಸೊ ಫಸ್ಟಿಗೆ ನಮಗೆ ರೋಲರ್ ಇದೆ. ರೈಟ್, ಸೊ ನೀವು ರೋಲರ್ ಸ್ಕೇಲ್ ಯೂಸ್ ಮಾಡಿ, ನಾರ್ಮಲ್ ಸ್ಕೇಲ್ ಯೂಸ್ ಮಾಡೋಕ್ಕೋಗಬೇಡಿ. ರೋಲರ್ ಸ್ಕೇಲ್ ಯೂಸ್ ಮಾಡಿದರೆ ನಾವು ಸ್ಪೀಡಾಗಿ ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು. ರೈಟ್, ಸೊ ಇದು ಈ ರೀತಿ ಸ್ಕೇಲ್ ಇರುತ್ತೆ. ಸೊ ಸ್ಕೇಲನ್ನು ನೀವು ಸ್ಟಾರ್ಟಿಂಗ್ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಒಂದು ಬೇಸ್ ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ರೈಟ್, ಸೊ ನಾನು ಇವಾಗ ಒಂದು ಬೇಸ್ ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ 0 ಫ್ರಮ್ 0 ಟು 16ಗೆ ಒಂದು ಬೇಸ್ ಲೈನ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ರೈಟ್, ಸೊ ಇವಾಗ ನೋಡ್ಬೋದು ಸ್ನೇಹಿತರೆ, ದಿಸ್ ಈಸ್ ಅವರ್ ಬೇಸ್ ಲೈನ್. ಸೊ ಈ ಬೇಸ್ ಲೈನ್ ಮೇಲೆ ಒಂದು ನಾವು ಈ ರೀತಿ ಆ್ಯಂಗಲ್ ಇಡೋಣ ನಾವು. ರೈಟ್, ಪ್ರೊಟೆಕ್ಟರ್ ಇಡ್ತಾ ಇದ್ದೀನಿ. ಸೊ ಪ್ರೊಟೆಕ್ಟರ್ನ ಸೈಜ್ ಜಾಸ್ತಿ ಮಾಡ್ತೀನಿ, ನಿಮಗಿನ್ನ ಕ್ಲಾರಿಟಿಯಾಗಿ ಕಾಣುತ್ತೆ. ರೈಟ್, ಸೊ ಇವಾಗ ಈ ಪ್ರೊಟೆಕ್ಟರ್ ನಾನು ಇಲ್ಲೇನು ಪಾಯಿಂಟ್ ತೊಗೊಂಡಿನಲ್ಲ, ಸೊ ಈ ಪ್ರೊಟೆಕ್ಟರಿಂದ ನಾವು 30 ಡಿಗ್ರಿಗೆ, 90 ಡಿಗ್ರಿ ಆ್ಯಂಡ್ 150 ಡಿಗ್ರಿಗೆ ಲೈನ್ಸನ್ನು ಡ್ರಾ ಮಾಡೋಕ್ಕಾಗುತ್ತೆ. ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದರೆ ನಾವು 3 ಆ್ಯಕ್ಸಿಸ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ರೈಟ್, ಸೊ ನಮಗಿಲ್ಲಿ ಒಂದು ಎಕ್ಸ್ ಆ್ಯಕ್ಸಿಸ್ ಬರುತ್ತೆ 30 ಡಿಗ್ರಿಗೆ, ಆ್ಯಂಡ್ 90 ಡಿಗ್ರಿಗೆ ವೈ ಆ್ಯಕ್ಸಿಸ್ ಬರುತ್ತೆ, ಆ್ಯಂಡ್ 150 ಡಿಗ್ರಿಗೆ ನಮಗೆ ಝೆಡ್ ಆ್ಯಕ್ಸಿಸ್ ಬರುತ್ತೆ. ಸೊ ನೀವು ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ 150 ಆಗುತ್ತೆ, ಇಲ್ಲ ಬಾಟಮಲ್ಲಿ ಹೋದರೆ 30 ಡಿಗ್ರಿ ಆಗುತ್ತೆ. ರೈಟ್, ಸೊ ನಾವು ಐಸೋಮೆಟ್ರಿಕ್ ಅಂದರೆ 3 ಡೈಮೆನ್ಷನಲ್ ಡ್ರಾಯಿಂಗ್ ಅಂತೇಳಿ ಕೂಡ ಕರಿತೀವಿ. ಸೊ ಹಾಗೆ ನಾನು ಇವಾಗ ಸೊ ಈ ಪಾಯಿಂಟಿಂದ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ 30 ಡಿಗ್ರಿಗೆ. ಅಗೇನ್ ಸೇಮ್ ಇದೇ ಪಾಯಿಂಟಿಂದ 90 ಡಿಗ್ರಿಗೆ ಒಂದು ಲೈನ್ ಡ್ರಾ ಮಾಡಬೇಕಾಗುತ್ತೆ. ಸೊ ಅಗೇನ್ ಸೇಮ್ ಫ್ರಮ್ ದಿಸ್ ಪಾಯಿಂಟಿಂದ 150ಗೆ ಒಂದು ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ಈ ರೀತಿ ನೀವು ಪ್ರೊಟೆಕ್ಟರ್ ಯೂಸ್ ಮಾಡಿಕೊಂಡು 30, 90 ಆ್ಯಂಡ್ 150ಗೆ ಮಾರ್ಕ್ ಮಾಡ್ಕೊಂಡು ಲೈನ್ಸನ್ನು ಡ್ರಾ ಮಾಡಬೇಕು ನೀವು. ರೈಟ್, ಸೊ ಇದಾದಮೇಲೆ ನಮಗೆ ಪ್ರೊಟೆಕ್ಟರ್ ಸೊ ಇದರ ಒಂದು ಕೆಲಸ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇದನ್ನು ಸೈಡ್ ಇಟ್ಬಿಡ್ತೀನಿ. ರೈಟ್, ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ನಮಗೆ ನಾವು ಕೊಟ್ಟಿರುವಂತಹ ಡ್ರಾಯಿಂಗ್ ಸೊ ಅವನು ಫಸ್ಟ್ ಆ್ಯಂಗಲಲ್ಲಿ ಕೊಟ್ಟಿದ್ದಾನ ಅಥವಾ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಕೊಟ್ಟಿದ್ದಾನ, ಆ್ಯಂಡ್ ನಮಗೆ ಫ್ರಂಟ್ ವ್ಯೂ ಎಲ್ಲಿ ಕೊಟ್ಟಿದ್ದಾನೆ ಆ್ಯಂಡ್ ಯಾವ ಸೈಡಿಂದ ಡ್ರಾ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಇದು ನಮಗೆ ಬೇಸಿಕ್ ಕಾನ್ಸೆಪ್ಟ್ ಆಗುತ್ತೆ. ರೈಟ್, ಸೊ ಆ್ಯಕ್ಚುಲಿ ಅವನು ಡ್ರಾಯಿಂಗಲ್ಲಿ ಕೊಟ್ಟಿರೋದು ಸೊ ನಮಗೆ ಫ್ರಂಟ್ ವ್ಯೂ ಇಲ್ಲಿ. ರೈಟ್, ಸೊ ಇದು ನಮ್ಮ ಫ್ರಂಟ್ ವ್ಯೂ. ಸೊ ಈ ಫ್ರಂಟ್ ವ್ಯೂವನ್ನು ನಮಗೆ ಇಲ್ಲಿ ಡ್ರಾ ಮಾಡೋಕ್ಕಂತೇಳಿ ಹೇಳಿದ್ದಾನೆ ಡ್ರಾಯಿಂಗಲ್ಲಿ. ರೈಟ್, ಸೊ ಅದು ಯಾವ ರೀತಿ ನಾವು ರೀಡ್ ಮಾಡೋದಂತೇಳಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಾವು ಈ ಪಾಯಿಂಟನ್ನು ಸೊ ಇದೇನು ಪಾಯಿಂಟ್ ಇದೆಯಲ್ಲ, ಸೊ ಈ ಪಾಯಿಂಟನ್ನು ಇಲ್ಲಿ ಈ ಒರಿಜಿನ್ ಕುಂದಿರಿಸಬೇಕಾಗುತ್ತೆ. ರೈಟ್, ಸೊ ಈ ಒರಿಜಿನ್ ಕುಂದಿರಿಸ್ಕೊಂಡು ನಾವು ನೆಕ್ಸ್ಟ್ 75 mm ಲೈನ್ ಕೊಟ್ಟಿದ್ದಾನೆ, 75 mm ಲೈನ್ ಡ್ರಾ ಮಾಡ್ಕೊಂಡು ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿದೆಯಲ್ಲ ಸೊ ಎಲ್ಲವೂ ಕಂಪ್ಲೀಟನ್ನು ಡ್ರಾ ಮಾಡೋಕ್ಕಾಗುತ್ತೆ. ರೈಟ್, ಸೊ ಹಾಗಾದರೆ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ಸೇಮ್ ರೋಲರ್ ಸ್ಕೇಲ್ ಯೂಸ್ ಮಾಡೋಕೆ ನೀವು. ಸೊ ನಾನು ಇಲ್ಲಿ ನಾರ್ಮಲ್ ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ.
ಸೊ ಈ ರೀತಿ ನೀವು ಸ್ಕೇಲ್ನ ಇದೇ ಲೈನ್ ಮೇಲೆ ಸ್ಕೇಲ್ ಇಡ್ಬೇಕು ನೀವು, ರೈಟ್. ಸೊ ಥಿಕ್ನೆಸ್ ಜಾಸ್ತಿ ಇರಬೇಕು, ಒರಿಜಿನ್ ಡ್ರಾಯಿಂಗ್ ಏನು ಡ್ರಾ ಮಾಡ್ತಿರಲ್ಲ ಸೊ ಅದರ ಒಂದು ಥಿಕ್ನೆಸ್ ಜಾಸ್ತಿ ಇರಬೇಕು. ಸೊ ನೋಡಿ ನಮಗೆ ಇಲ್ಲಿ ಟಾಪ್ ಇವೆಲ್ಲಿ ಕಾಣುತ್ತೆ ಡೈಮೆನ್ಷನ್, ರೈಟ್. ಸೊ 25, ದಿಸ್ ಈಸ್ ಆಲ್ಸೋ 25 ಆ್ಯಂಡ್ 25 ಮೂರು ಸ್ಲಾಟನ್ನು ಕೊಟ್ಟಿದ್ದಾನೆ. ಸೊ 75ಗೆ, ಸೊ 0ಲಿಂದ 75 ಅಂದರೆ ನಮಗಿಲ್ಲಿ 7.5 ಆಗುತ್ತೆ, ರೈಟ್, ಮಿಲಿಮೀಟರ್ಸ್. ಇವಾಗ 75ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನಮಗೆ ಇಲ್ಲಿ 12 mm ಹೈಟ್ ಕೊಟ್ಟಿದ್ದಾನೆ, ರೈಟ್. ಸೊ 12 mm ಹೈಟನ್ನು ಡ್ರಾ ಮಾಡೋಕ್ಕೂ ಅಗೇನ್ ಸೇಮ್ ಇದೆ ಒರಿಜಿನ್ ಪಾಯಿಂಟಿಂದ ಸೊ ಮೇಲ್ಗಡೆ ನನಗೆ ಸೊ ಈ 90 ಡಿಗ್ರಿಗೆ ಅಗೇನ್ 12, ರೈಟ್, 12 mmಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ನೀವು ಸ್ಟಾರ್ಟಿಂಗ್. ಸೊ ನೋಡಿ ಒಂದು 75 mm ಲೈನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ 12 mmಗೆ ಲೈನ್ ಡ್ರಾ ಆಗಿದೆ. ಏನು ಮಾಡ್ಬೇಕಂದ್ರೆ ನಾವು ಈ ಲೈನ್ ಡ್ರಾ ಮಾಡಿದ್ವಲ್ಲ ಸೊ ಇದೇ ಲೈನನ್ನು ಈ ರೀತಿ ಪ್ಯಾರಲಾಗಿ ಸೆಟ್ ಮಾಡಬೇಕು. ಪ್ಯಾರಲಾಗಿ ಸೆಟ್ ಮಾಡ್ಕೊಂಡು ನೀವು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ ಇಲ್ಲೊಂದು ಲೈನನ್ನು ಡ್ರಾ ಮಾಡಬೇಕು. ಸಪೋಸ್ ನಿಮ್ಮ ಕಡೆ ರೋಲರ್ ಸ್ಕೇಲ್ ಇಲ್ಲ ಅಂದರೆ ಸೊ ಈ ರೀತಿ ಒಂದು ಎಕ್ಸ್ಟ್ರಾ ಸ್ಕೇಲ್ ಇರುತ್ತಲ್ಲ ಸೊ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಫಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಹ್ಯಾಂಡ್ಲೆ ಹೋಲ್ಡ್ ಮಾಡಿ ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊತ ಹೋಗ್ಬೇಕಾಗುತ್ತೆ, ರೈಟ್. ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ನಿಮಗೆ ಇಲ್ಲಿ ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟಿಂದ ಅಗೇನ್ ಒಂದು ಲೈನನ್ನು ನೀವು ಡ್ರಾ ಮಾಡ್ಕೊಬೇಕು. ಸೊ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಒಂದು ಅಂದಾಜಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ, ರೈಟ್. ಸೊ ಈ ರೀತಿ ಡ್ರಾ ಮಾಡ್ಕೊಬೇಕು. ಸೊ ಇವಾಗ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸೇಮ್ 90 ಡಿಗ್ರಿಯಲ್ಲಿ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿದ್ರೆ ಸಾಕು, ರೈಟ್. ಸೊ ಇವಾಗ ಈ ಪಾಯಿಂಟ್ ಆ್ಯಂಡ್ ಈ ಪಾಯಿಂಟನ್ನು ಕನೆಕ್ಟ್ ಮಾಡಿ, ಇಲ್ಲಾಂದರೆ ನೀವು ಜಸ್ಟ್ ಜಾಸ್ತಿ ಲೈನ್ ಡ್ರಾ ಮಾಡ್ಕೊಂಡು ಅರೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಮಗೆ ಈ ಎಕ್ಸ್ಟ್ರಾ ಲೈನ್ ಏನಿರುತ್ತಲ್ಲ ಸೊ ಎಕ್ಸ್ಟ್ರಾ ಲೈನೆಲ್ಲ ಈ ರೀತಿ ಸಿಂಪಲಾಗಿ ಡಿಲೀಟ್ ಮಾಡ್ಬೋದು, ರೈಟ್. ಸೊ ಇದು ಬಂದು ನಮಗೆ ಫ್ರಂಟ್ ವ್ಯೂವಲ್ಲಿ ಈ ರೀತಿ ಕಾಣ್ತಾ ಇದೆ. ಸೊ ಈ ಒಂದು ರೆಕ್ಟ್ಯಾಂಗಲ್ ಈ ರೀತಿ ಕಾಣ್ತಾ ಇದೆ. ಸೊ ಅಗೇನ್ ನಮಗೆ ಇವಾಗ ಇಲ್ಲಿ 2 ಸ್ಲಾಟ್ ನಮಗೆ ಕಟ್ ಆಗಿದೆ, ರೈಟ್. ಸೊ ಆ ಸ್ಲಾಟನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡಿ ಡ್ರಾ ಮಾಡ್ತೀನಿ. ಸೊ ಫಸ್ಟಿಗೆ ಮಾರ್ಕ್ ಮಾಡ್ಕೊಬೇಕು ನಾವು ಇವಾಗ. ಸೊ ಮಾರ್ಕ್ ಮಾಡ್ಕೊಳ್ಳಿ. ಸೊ 0ಲಿಂದ 25ಗೆ ಒಂದಿದೆ ಆ್ಯಂಡ್ ಅಗೇನ್ 50ಗೆ ಇನ್ನೂ ಒಂದಿದೆ, ರೈಟ್. ಸೊ ಇವಾಗ ಮಾರ್ಕ್ ಮಾಡ್ಕೊತೀನಿ. ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೇಮ್ 90 ಡಿಗ್ರಿಗೆ ಒಂದು ಲೈನನ್ನು ಡ್ರಾ ಮಾಡಿ. ಅಗೇನ್ ಇಲ್ಲಿಂದ ಕೂಡ ಒಂದು ಲೈನನ್ನು 90 ಡಿಗ್ರಿಗೆ ಕರೆಕ್ಟಾಗಿ ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ಇದು ಬಂದು ನಮಗೆ ಫ್ರಂಟ್ ವ್ಯೂವಲ್ಲಿ ಈ ರೀತಿ ಕಾಣ್ತಾ ಇದೆ, ಒಂದು ರೆಕ್ಟ್ಯಾಂಗಲ್ ಅಷ್ಟೇ ಕಾಣ್ತಾ ಇದೆ ಈ ಸದ್ಯಕ್ಕೆ. ಸೊ ಇವಾಗ ಸೈಡ್ ವ್ಯೂವನ್ನು ಡ್ರಾ ಮಾಡ್ಕೊಬೇಕು ನಾವು. ಸೈಡ್ ವ್ಯೂ, ರೈಟ್. ಸೈಡ್ ವ್ಯೂ ಎಷ್ಟು ಕೊಟ್ಟಿದ್ದಾನೆ ನಮಗೆ 50 mm ಕೊಟ್ಟಿದ್ದಾನೆ. ಸೊ ಅಗೇನ್ ಸೇಮ್ ಈ ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ಸೊ ಈ ರೀತಿ ಸ್ಕೇಲ್ ಇಟ್ಕೊಂಡು ನಾನು ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ 0ರಿಂದ ರೈಟ್ ಈ ರೀತಿ 50ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಗೇನ್ ಇವಾಗ ಸೇಮ್ ಇದೇ ಲೈನನ್ನು ಪ್ಯಾರಲ್ ಆಗಿ ಇಲ್ಲಿ 0 to 50. ಸೊ ನೆಕ್ಸ್ಟ್ ಕನೆಕ್ಟ್ ದೀಸ್ 2 ಪಾಯಿಂಟ್ಸ್. ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದು ನಮಗೆ ಸೈಡ್ ವ್ಯೂ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ರೈಟ್. ಸೊ ರೆಕ್ಟ್ಯಾಂಗಲ್ನ ಡ್ರಾ ಮಾಡೋದು ಕೂಡ ಸಿಂಪಲ್. ಪ್ರತಿಯೊಂದು ನಾವು ಡ್ರಾಯಿಂಗನ್ನು ಡ್ರಾ ಮಾಡ್ತೀವಲ್ಲ ಸೊ ಇದೇ ಲೈನ್ ನಾವು ಪ್ಯಾರಲ್ ಆಗಿ ಡ್ರಾ ಮಾಡಬೇಕು. 30 ಡಿಗ್ರಿ ಲೈನ್ ಡ್ರಾ ಮಾಡಿದ್ದೀವಲ್ಲ ಸೊ ಅದೇ ಲೈನನ್ನು ಪ್ಯಾರಲ್ ಆಗಿ ಡ್ರಾ ಮಾಡಬೇಕು ನೀವು. ಸೊ ಇದನ್ನು ಇಲ್ಲಿ ಪ್ಯಾರಲ್ ಆಗಿ ಒಂದು ಅಂದಾಜಿಗೆ ಲೈನ್ ಡ್ರಾ ಮಾಡಿ ಈ ರೀತಿ. ಸೊ ಅಗೇನ್ ಸೊ ಇದೇ ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ಸೊ ಅಗೇನ್ ಪ್ಯಾರಲ್ ಆಗಿ ಸೊ ಈ ಪಾಯಿಂಟಿಂದ ಒಂದು ಲೈನನ್ನು ಡ್ರಾ ಮಾಡಿ ಇವಾಗ. ಸೊ ಫ್ರಮ್ ಹಿಯರ್ ಟು ಹಿಯರ್. ಸೊ ಇವಾಗ ಇದು ಅನ್ವಾಂಟೆಡ್ ಲೈನನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಅನ್ವಾಂಟೆಡ್ ಲೈನನ್ನು ಡಿಲೀಟ್ ಮಾಡಿ, ರೈಟ್. ಸೊ ಈ ರೀತಿ ನಮಗೆ ಆ ಟಾಪ್ ವ್ಯೂ ನೋಡಿದಾಗ ಒಂದು ರೆಕ್ಟ್ಯಾಂಗಲ್ ಕಾಣ್ತಾ ಇದೆ ಆ್ಯಂಡ್ ಸೊ ಫ್ರಂಟ್ ವ್ಯೂ ನೋಡಿದಾಗ ನಮಗೆ ಇಲ್ಲೊಂದು ಸ್ಲಾಟ್ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪಾಕೆಟ್ ಆಗಿದೆ ನಮಗೆ ಇವಾಗ 12 mmಗೆ ಪಾಕೆಟ್ ಆಗಿದೆ. ಸೊ ಅದನ್ನು ಕೂಡ ನಾವು ಇವಾಗ ಡ್ರಾ ಮಾಡೋಣ. ಅಗೇನ್ ಸೇಮ್ ಇದೇ ಪಾಯಿಂಟನ್ನು ಬೇಸ್ ಮಾಡ್ಬೇಕು ನಾವು. ಸೊ ಇದೇ ಪಾಯಿಂಟನ್ನು ಪ್ಯಾರಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡೋಣ. ಸೊ 12 mm ಫಿಕ್ಸ್ ಮಾಡಿಬಿಡ್ತೀನಿ ಇಲ್ಲೇ. ಸೊ 0ನಿಂದ
12 mm ಒಂದು ಲೈನ್ ಡ್ರಾ ಮಾಡೋಕ್ಕಾಗುತ್ತೆ. ಸೊ ಅಗೇನ್ ಸೊ ಇಲ್ಲಿ ಕೂಡ ಸೇಮ್ 12 mm ರೈಟ್. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಸೊ ಇವೆರಡು ಲೈನನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವೆರಡು ಲೈನನ್ನು ಕನೆಕ್ಟ್ ಮಾಡಿ ಸೊ ಈ ರೀತಿ ನಮಗೆ ಇಲ್ಲಿ ಪಾಕೆಟ್ ಆಗೋದು ಗೊತ್ತಾಗುತ್ತೆ. ಸೊ ಇದನ್ನು ನಾವು 3D ಕನ್ವರ್ಟ್ ಮಾಡೋಕೆ ನಾವು ಇವಾಗ ಸೊ 2D ಇರೋದು. ಸೊ ಅದನ್ನು ನಾವು ಇವಾಗ 3Dಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸಿಂಪಲ್ ಈ ಪಾಯಿಂಟಲ್ಲಿ ಬೇಸ್ ಮಾಡ್ಕೊಂಡು ಸೊ ಇದು ಥಿಕ್ನೆಸ್ 12 mm ತಾನೇ. ಸೊ ಈ ಪಾಯಿಂಟಿಂದ 12 mmಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 12 mm ಮಾರ್ಕ್ ಮಾಡ್ಕೊಂಡು ಸೊ ಎರಡು ಲೈನನ್ನು ಕನೆಕ್ಟ್ ಮಾಡಬೇಕು. ಅದಕ್ಕಿಂತ ಮೊದಲು ಸೊ ಇದು ಅನ್ವಾಂಟೆಡ್ ಲೈನ್ ನನಗೆ ಡಿಲೀಟ್ ಮಾಡಿಬಿಡ್ತೀನಿ. ರೈಟ್. ಸೊ ಇದನ್ನು ಕೂಡ ನನಗೆ ಬೇಕಾಗಿಲ್ಲ ಈ ಲೈನ್ ಕೂಡ. ಸೊ ಇದನ್ನು ಕೂಡ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇವೆರಡು ಪಾಯಿಂಟನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ. ರೈಟ್. ಸೊ ಪ್ಯಾರಲ್ ಆಗಿ ಡ್ರಾ ಮಾಡಿ ಕನೆಕ್ಟ್ ಮಾಡಬೇಕು. ಸೊ ಇದು ಬಂದು ನಮಗೆ ಪಾಕೆಟ್ ಕೂಡ ಇಲ್ಲಿ ಫ್ರಂಟ್ ವ್ಯೂವಲ್ಲಿ ಏನಿದೆಯಲ್ಲ ಸೊ ಎಲ್ಲವೂ ಡ್ರಾ ಮಾಡಿದಾಗುತ್ತೆ. ಆ್ಯಂಡ್ ಡಿಲೀಟ್ ಅನ್ವಾಂಟೆಡ್ ಲೈನ್ಸ್. ಸೊ ಈ ಲೈನ್ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಸೊ ಇದನ್ನು ಕೂಡ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದು ನಮಗೆ ನಮ್ಮ ಬೇಸ್ ಪ್ಲೇಟ್ ಏನಂದರೆ ಕ್ರಿಯೇಟ್ ಆಯಿತು. ಸೊ ಟಾಪಲ್ಲಿ ನಮಗೆ ಈ ಪೋರ್ಷನ್ ಈ ಎಕ್ಸ್ಟ್ರೂಡ್ ಆಗಿರುವಂಥ ಪೋರ್ಷನ್ ನಾವು ಡ್ರಾ ಮಾಡೋಣ. ಸೊ ನೋಡಿ ಸ್ನೇಹಿತರೆ 50ಯಲ್ಲಿ 25 ಕೊಟ್ಟಿದ್ದಾನೆ, ಅಂದರೆ ಇಲ್ಲಿಗೆ ಒಂದು 25 ಮಾರ್ಕ್ ಮಾಡೋಣ. ಸೊ ಇದಾದಮೇಲೆ ಇಲ್ಲಿ 20 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ಇಲ್ಲಿಗೆ 20 ಡಿಸ್ಟೆನ್ಸಿಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಒಂದು ಪಾಯಿಂಟ್ ಇಲ್ಲೊಂದು ಮೇಲೆ ರೆಕ್ಟ್ಯಾಂಗಲ್ ಸಿಗುತ್ತೆ ಇವಾಗ. ರೈಟ್. ಸೊ ಅಗೇನ್ ರೋಲರ್ ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಫಸ್ಟಿಗೆ ಮಾರ್ಕ್ ಮಾಡೋಣ ಇಲ್ಲಿಗೆ ನಾವು. ಸೊ ರೈಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಡಿಸ್ಟೆನ್ಸ್ 20 ಕೊಟ್ಟಿದ್ದಾನೆ. ಸೊ 20ಗೆ ಮಾರ್ಕ್ ಮಾಡ್ಕೊತೀನಿ. ಅಗೇನ್ ಈ ಪಾಯಿಂಟನ್ನು ಬೇಸ್ ಮಾಡ್ಕೊಂಡು 25ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 25. ಸೊ ಇವಾಗ ರೋಲರ್ ಸ್ಕೇಲ್ ಅವಶ್ಯಕತೆ ನಮಗಿಲ್ಲ. ಸೊ ಲೈನ್ ಪ್ಯಾರಲ್ ಆಗಿ ಡ್ರಾ ಮಾಡಬೇಕು. ಸೊ ಅದಕ್ಕೆ ಅವಶ್ಯಕತೆ ಇರುತ್ತೆ. ಸಾರಿ. ಸೊ ಪ್ರತಿಯೊಂದು ಲೈನ ಈ 30 ಡಿಗ್ರಿ ಆ್ಯಂಡ್ 150 ಡಿಗ್ರಿ ಪ್ಯಾರಲ್ ಆಗಿ ಡ್ರಾ ಮಾಡೋಕೆ ನಾವು. ಸೊ ಈ ಲೈನ ಬೇಸ್ ಮಾಡ್ಕೊಂಡು ಸೊ ಈ ಪಾಯಿಂಟಲ್ಲಿ ಕನೆಕ್ಟ್ ಮಾಡಿ. ಸೊ ಈ ರೀತಿ ಇಲ್ಲೊಂದು ಲೈನ ಡ್ರಾ ಮಾಡ್ಕೊಬೇಕು ನೀವು. ಸೊ ಅಗೇನ್ ಸೇಮ್ ಪ್ರೊಸೆಸ್. ಸೊ ಈ ಲೈನ್ನ ಪ್ಯಾರಲ್ ಆಗಿ ಇಲ್ಲಿ ಡ್ರಾ ಮಾಡೋಕ್ಕಾಗುತ್ತೆ. ಸೊ ಇವಾಗ ಎರೇಸರ್ ಯೂಸ್ ಮಾಡ್ಕೊಂಡು ಅನ್ವಾಂಟೆಡ್ ಲೈನ್ಸ್ ಎಲ್ಲ ಡಿಲೀಟ್ ಮಾಡ್ತಾಯಿದ್ದೀನಿ. ರೈಟ್. ಸೊ ಈ ಟಾಪಲ್ಲಿ ನಮಗೆ ಈ ರೀತಿ ಕಾಣ್ತಾ ಇದೆ. ರೈಟ್. ಅದನ್ನು ಕೂಡ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ನೆಕ್ಸ್ಟ್ ಪೋರ್ಷನ್ ಏನಂದರೆ 25ಗೆ ನಮಗೆ ಎಕ್ಸ್ಟ್ರೂಡ್ ಆಗಿದೆ. ಸೊ ಯಾವ ಪಾಯಿಂಟಿಂದ ಸೊ ಈ ಪಾಯಿಂಟಿಂದ ನೋಡಿ ಸ್ನೇಹಿತರೆ ನಮಗೆ ಇವಾಗ ಇದನ್ನು ಬೇಸಲ್ಲಿ 0 ಫಿಕ್ಸ್ ಮಾಡ್ತಾಯಿದ್ದೀನಿ. 90 ಡಿಗ್ರಿಗೆ ಕರೆಕ್ಟಾಗಿ 90 ಡಿಗ್ರಿಗೆ. ಸೊ 0ಲಿಂದ 25 ಫಿಕ್ಸ್ ಮಾಡಿದ್ದೀನಿ. ರೈಟ್. ಸೊ ಈ ರೀತಿ 25 ಫಿಕ್ಸ್ ಮಾಡಿದ್ದೀನಿ. ಅಗೇನ್ ಇಲ್ಲಿ ಕೂಡ ನಮಗೆ ಸೇಮ್ ಈ ರೀತಿ 25 ಇರುತ್ತೆ. ಸೊ ಈ ಪಾಯಿಂಟ್ ಕೂಡ 25 ಫಿಕ್ಸ್ ಮಾಡಿದ್ದೀನಿ ನಾನು ಇವಾಗ. ಸೊ ಇವೆರಡು ಪಾಯಿಂಟನ್ನು ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇವೆರಡು ಪಾಯಿಂಟನ್ನು ಜಾಯಿಂಟ್ ಮಾಡಿದ್ದೀನಿ. ಸೊ ಈ ಪಾಯಿಂಟಿಂದ ನೋಡಿ 20 ಡಿಸ್ಟೆನ್ಸಿಗೆ ಒಂದು ರೆಕ್ಟ್ಯಾಂಗಲ್ ಅಂದರೆ ನಮಗೆ ಇವಾಗ ಕ್ರಿಯೇಟ್ ಆಗುತ್ತೆ ಇವಾಗ. ರೈಟ್. ಸೊ ಅದಕ್ಕೆ ಈ ಪಾಯಿಂಟನ್ನು ಬೇಸ್ ಮಾಡೋಣ ಇವಾಗ. ಸೊ ಈ ಪಾಯಿಂಟಿಗೆ ಬೇಸ್ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ನಮಗೆ ಈ ಲೈನ್ ಏನಿದೆಯಲ್ಲ ಸೊ ಇದೇ ಲೈನನ್ನು ಪ್ಯಾರಲ್ ಆಗಿ ಡ್ರಾ ಮಾಡ್ಕೊಬೇಕು ನಾವು. ರೈಟ್. ಸೊ ಮಾರ್ಕ್ ಮಾಡ್ಕೊಂಡು ಸೊ 20ಗೆ ಅಗೇನ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಫ್ರಮ್ ದಿಸ್ ಪಾಯಿಂಟ್ ಟು ಹಿಯರ್ 20ಗೆ ಮಾರ್ಕ್ ಮಾಡ್ಕೊತೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ರೈಟ್. ಸೊ ಎರಡು ಪಾಯಿಂಟನ್ನು ಕನೆಕ್ಟ್ ಆದಮೇಲೆ ನಾವು ಸಿಂಪಲ್ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿದರೆ ನಮ್ಮ ಡ್ರಾಯಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇವೆರಡು ಪಾಯಿಂಟನ್ನು ಅಗೇನ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಇವೆರಡು ಪಾಯಿಂಟನ್ನು ಸಿಂಪಲಾಗಿ ಕನೆಕ್ಟ್ ಮಾಡಿದರೆ ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗ್ ಸೊ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ಸೊ ಇವಾಗ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತೀರಿ, ಅನ್ವಾಂಟೆಡ್ ಲೈನ್ಸನ್ನೆಲ್ಲವೂ ರಿಮೂವ್ ಮಾಡಿಬಿಡಿ. ಸೊ ನೀವು ಸ್ಟಾರ್ಟಿಂಗ್ ಏನು ಡ್ರಾ ಮಾಡಿದ್ರಲ್ಲ, ಸೊ ಈ ಲೈನ್ಸನ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಸಿಂಪಲಾಗಿ ನಾವು ಆರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ಐಸೋಮೆಟ್ರಿಕ್ ಡ್ರಾಯಿಂಗ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೀವು ಡೈಮೆನ್ಷನ್ಸ್ ಎಲ್ಲ ಇಲ್ಲಿ ಸಿಂಪಲಾಗಿ ಡೈಮೆನ್ಷನ್ಸನ್ನು ತೋರಿಸ್ಬೇಕಾಗುತ್ತೆ, ಅಷ್ಟೇ ಸಿಂಪಲಾಗಿ. ಸೊ ಇವಾಗ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮಾರ್ಕರ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ, ಹೈಲೈಟ್ ಮಾರ್ಕರ್ ಮೂಲಕ. ಸೊ ಇದು ಏನಿದೆಯಲ್ಲ ನಮಗೆ ರೈಟ್, ಈ ಪೋರ್ಷನ್ ನಮಗೆ ರೈಟ್, ಅಗೇನ್ ಇಲ್ಲಿರುವಂತಹ ಪೋರ್ಷನ್ ಕಾಣ್ತಾ ಇದೆ. ಸೊ ಇದು ಮಿಡ್ಲ್ ಪೋರ್ಷನ್. ಸೊ ಈ ಪೋರ್ಷನ್ ಬಂದು ನಮಗೆ ಇದು ರೈಟ್, ಆ್ಯಂಡ್ ಫ್ರಂಟ್ ವ್ಯೂವಲ್ಲಿ ಈ ಕಾಣ್ತಾ ಇದೆ. ಸೊ ಇದು ಕೂಡ ನಮಗೆ ಫ್ರಂಟ್ ವ್ಯೂವಲ್ಲಿ ಇದಿಷ್ಟು ಪೋರ್ಷನ್ ಅಂತ ಕಾಣುತ್ತೆ. ಸೊ ಫ್ರಂಟ್ ವ್ಯೂನ ಇಲ್ಲಿಂದ ಅಬ್ಸರ್ವ್ ಮಾಡ್ತಾಯಿದೆ ಅಂದರೆ ಇದಿಷ್ಟು ಪೋರ್ಷನ್ ನಮಗೆ ಕಾಣುತ್ತೆ. ಆ್ಯಂಡ್ ಟಾಪ್ ವ್ಯೂವಲ್ಲಿ ಇವಾಗ, ಸೊ ಟಾಪ್ ವ್ಯೂ ನೋಡಿದಾಗ ನಮಗೇನು ಕಾಣ್ತಾ ಇದೆ, ಸೊ ಈ ಫೇಸ್ ಕಾಣ್ತಾ ಇದೆ. ಸೊ ಆ ಫೇಸನ್ನು ಇಲ್ಲಿ ನೋಡ್ಬೋದು, ಈ ಫೇಸ್ ಕಾಣ್ತಾ ಇದೆ. ಆ್ಯಂಡ್ ಇದು ನಮಗೆ ಇಲ್ಲಿ ಟೇಪರ್ ಇದೆಯಲ್ಲ, ಸೊ ಟೇಪರ್ ಬಂದು ನಮಗೆ ಇಲ್ಲಿ ಈ ರೀತಿ ರೆಕ್ಟ್ಯಾಂಗಲ್ ಟೈಪ್ ಕಾಣುತ್ತೆ ರೈಟ್. ಸೊ ಇದು ಬಂದು ಇವತ್ತಿನ ಕ್ಲಾಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಆ್ಯಂಡ್ ಕಾಮೆಂಟ್ ಕೊಡಿ. ಇನ್ನು ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು. ಇದಾಗಿತ್ತು ನಾವು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಆಟೋ ಕ್ಯಾಡಲ್ಲಿ ಕೂಡ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.